ನಮಸ್ತೆ ಎಲ್ಲರಿಗೂ. ನಾನು ಪುರಂದರ್ ಅಂತ ಬೆಳ್ತಂಗಡಿ ತಾಲೂಕಿನಿಂದ ಮಾತಾಡ್ತಾ ಇದ್ದೀನಿ. ಎಲ್ಲ ರಾಜಕೀಯ ಪಕ್ಷಗಳು ಎಲ್ಲರಿಗೂ ಗ್ಯಾರಂಟಿಗಳು, ಆದರೆ ವಿಕಲಚೇತನರಿಗೆ ಯಾವ ಗ್ಯಾರಂಟಿಯನ್ನು ಇದುವರೆಗೂ ಯಾವ ಪಕ್ಷಗಳು ನೀಡಿಲ್ಲ. ಆದ್ದರಿಂದ ನಾನು ರಾಜಕೀಯ ಪಕ್ಷಗಳಲ್ಲಿ ಮನವಿ ಮಾಡುವುದೇನೆಂದರೆ, ಈ ಸಮಾಜದಲ್ಲಿ ವಿಕಲಚೇತನರು ಇನ್ನಷ್ಟು ಮುಂದೆ ಬರಲು ನೀವು ಪ್ರಯತ್ನಿಸಬೇಕು. ಕೇವಲ 1400 ರೂಪಾಯಿ ಅಥವಾ 800 ರೂಪಾಯಿಗಳಿಂದ ಇತ್ತೀಚೆಗೆ ಜೀವನ ಸಾಗಿಸಲು ಏನೂ ಸಾಧ್ಯವಿಲ್ಲ. ಎಲ್ಲದಕ್ಕೂ ಹೆಚ್ಚು ರೇಟು ಜಾಸ್ತಿ ಆಗ್ತದೆ. ಆದರೆ ನಮ್ಮ ವಿಕಲಚೇತನರ ಪಿಂಚಣಿ ಮಾತ್ರ ಜಾಸ್ತಿ ಆಗೋದಿಲ್ಲ. ಯಾಕೆಂದರೆ ನಾವು ವಿಕಲಚೇತನರು ಯಾವುದನ್ನು ಡಿಮಾಂಡ್ ಮಾಡೋದಿಲ್ಲ, ಪ್ರತಿಭಟನೆ ಇಲ್ಲ. ತಾಯಿ ಮಗು ಹತ್ತರೆ ಮಾತ್ರ ಹಾಲು ಕೊಡೋದು. ಆ ರೀತಿ ನಮ್ಮ ವಿಕಲಚೇತನರು ದೇಶಾದ್ಯಂತ ಯಾವುದೇ ಪ್ರತಿಭಟನೆಗಳನ್ನು ನಮ್ಮ ಹಕ್ಕುಗಳಿಗಾಗಿ ನಡೆಸುವುದಿಲ್ಲ. ಇದರಿಂದ ಈ ರಾಜಕೀಯ ಪಕ್ಷಗಳು ನಮಗೆ ಏನನ್ನೂ ನೀಡ್ತಾ ಇಲ್ಲ. ಸೊ ನಾನು ರಾಜಕೀಯ ಪಕ್ಷಗಳಲ್ಲಿ ವಿನಂತಿಸುವುದೇನೆಂದರೆ, ದಯವಿಟ್ಟು ನಮಗೂ ಒಂದು ಗ್ಯಾರಂಟಿಯನ್ನು ಕೊಡಿ. 75% ಮೇಲಿರುವ ವಿಕಲಚೇತನರಿಗೆ 10,000 ರೂಪಾಯಿಗಳನ್ನು ತಿಂಗಳಿಗೆ ನೀಡುವಂಥ ಭರವಸೆಯನ್ನು ಕೊಡಿ, ಗ್ಯಾರಂಟಿಯನ್ನು ಕೊಡಿ. ಅದೇ ರೀತಿ ಇತರ ವಿಕಲಚೇತನರಿಗೆ ಕನಿಷ್ಠ 6,000 ರೂಪಾಯಿಯನ್ನಾದರೂ ಕೊಡುವಂತಹ ಗ್ಯಾರಂಟಿಯನ್ನು ಕೊಡಿ. ಇದರಿಂದ ನಮ್ಮ ಜೀವನ ಸಾಗಿಸಲು, ನಮ್ಮ ವೈದ್ಯಕೀಯ ವೆಚ್ಚಕ್ಕೆ ಎಲ್ಲಕ್ಕೂ ಸಹಾಯ ಆಗ್ತದೆ. ನಾವು ಮನೆಯಲ್ಲಿ ನಮ್ಮನ್ನೇ ಅವಲಂಬಿಸಿಕೊಂಡು ನಮ್ಮ ಕುಟುಂಬವಿರ್ತದೆ. ನಮ್ಮ ಕುಟುಂಬವು ಭಾರಿ ಕಷ್ಟದಲ್ಲಿರ್ತದೆ. ಅದನ್ನೆಲ್ಲ ಮನಗಂಡು ನೀವು ಆದಷ್ಟು ಬೇಗ ನಮಗೆ ಗ್ಯಾರಂಟಿಯನ್ನು ಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಎಲ್ಲ ಪಕ್ಷಗಳಿಗೂ ಇದೊಂದು ವಿನಂತಿ ಅಷ್ಟೇ.